ಖಾಸಿ ಮತ್ತು ಗಾರೋ ಎಂಬ ಬುಡಕಟ್ಟು ಜನರು ಭಾರತ ದೇಶದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಮೇಘಾಲಯ ರೈಟ್ ಆನ್ಸರ್ ನೋಡಿ. ಮೇಘಾಲಯ ಸರಿಯಾಗಿರುವಂತ ಉತ್ತರ. ಅಪಟಾಮಿ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅಪಟಾಮಿ ಎಂಬ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ? ಅಪಟಾಮಿ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ? ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಾರೆ ನೋಡಿ. ಅಪಟಾಮಿ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುತ್ತದೆ? ಇಡೀ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕಲ್ಲಿದ್ದಲು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಭಾರತ ದೇಶದಲ್ಲಿ ಸರಿಯಾಗಿರುವಂತ ಉತ್ತರ ಜಾರ್ಖಂಡ್ ರಾಜ್ಯದಲ್ಲಿ ಜರಿಯಾ ಅನ್ನುವಂತ ಒಂದು ಸ್ಥಳ ಇದೆ. ಆ ಜಾರ್ಖಂಡ್ ರಾಜ್ಯದ ಜರಿಯಾ ಅನ್ನುವಂತ ಸ್ಥಳವನ್ನ ಭಾರತ ದೇಶದ ಕಲ್ಲಿದ್ದಲುಗಳ ತವರು ಮನೆ ಅಂತ ಕರೀತಾರೆ. ಜರಿಯಾ, ಜಾರ್ಖಂಡ್ ರಾಜ್ಯದ ಜರಿಯಾ ಇದೆಯಲ್ಲ, ಇದನ್ನ ಭಾರತ ದೇಶದ ಕಲ್ಲಿದ್ದಲದ ತವರು ಮನೆ ಎಂದು ಕರೆಯುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಜರಿಯಾ ಅನ್ನುವಂತ ಸ್ಥಳ, ಜಾರ್ಖಂಡ್. ತಲ್ಚಾರ್ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? KS ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಮೊನ್ನೆ TETಗೆ 2019 TET ಕೇಳಿದಂತ ಪ್ರಶ್ನೆ ಇದು. ಒಡಿಶಾ ರಾಜ್ಯದಲ್ಲಿ ಇದೆ ನೋಡಿ. ತಲ್ಚಾರ್ ಅನ್ನುವಂತ ಪ್ರಸಿದ್ಧವಾದ ಒಂದು ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ ಅಂದ್ರೆ ತಲ್ಚಾರ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಸಿದ್ಧವಾದ ಪೆಟ್ರೋಲಿಯಂ ನಿಕ್ಷೇಪ ರಾವಾ ಎಂಬ ಸ್ಥಳ ಎಲ್ಲಿ ಕಂಡುಬರುತ್ತದೆ? ರಾವಾ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ನೋಡಿ. ಆಂಧ್ರ ಪ್ರದೇಶದಲ್ಲಿ ರಾವಾ. ಜೀವ ಪ್ರಭೇದಗಳ ತೊಟ್ಟಿಲು ಯಾವುದನ್ನ ಜೀವ ಪ್ರಭೇದಗಳ ತೊಟ್ಟಿಲು ಅಂತ ಕರೀತಾರೆ? ಪಶ್ಚಿಮ ಘಟ್ಟಗಳ ಬಿಸಿತಾಣ, ಅರಾವಳಿ ಪರ್ವತಗಳ ಸಾಲು, ಪೂರ್ವ ಹಿಮಾಲಯದ ಬಿಸಿತಾಣ, ನೀಲಗಿರಿ ಬೆಟ್ಟಗಳ ತಾಣ. ಬೀರು ಅವರು, ಆಕಾಶ್ ಹೂಗಾರ್ ಅವರು, ವಿಠಲ್ ಅವರು, ಬಸುಂಧರ ಪಶ್ಚಿಮ ಘಟ್ಟಗಳ ಬಿಸಿತಾಣ ನೋಡಿ. ಪಶ್ಚಿಮ ಘಟ್ಟಗಳ ಬಿಸಿತಾಣ. ಈ ಪಶ್ಚಿಮ ಘಟ್ಟಗಳ ಬಿಸಿತಾಣ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ಜೀವ ಪ್ರಭೇದಗಳ ತೊಟ್ಟಿಲು ಅಂತ ಕರೀತಾರೆ. ಜೀವ ಪ್ರಭೇದಗಳ ತೊಟ್ಟಿಲು. ತೋಡ ಎಂಬ ಬುಡಕಟ್ಟು ಜನಾಂಗ, ತೋಡ ಎಂಬ ಬುಡಕಟ್ಟು ಜನಾಂಗ ತೋಡ ಎಂಬ ಬುಡಕಟ್ಟು ಜನಾಂಗ ತೋಡ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತಾರೆ. ದಕ್ಷಿಣ ಭಾರತದ ಅತಿ ಎತ್ತರವಾದ 2ನೇ ಶಿಖರ ದೊಡ್ಡ ಬೆಟ್ಟ ಎಲ್ಲಿ ಕಂಡು ಬರುತ್ತದೆ? ದೊಡ್ಡ ಬೆಟ್ಟ ಎಂಬುದು ದಕ್ಷಿಣ ಭಾರತದ ಅತಿ ಎತ್ತರವಾದ
ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಎಂಬುದು ಎಲ್ಲಿದೆ ಅಂತಂದ್ರೆ ಇದು ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ ನೋಡಿ. ದೊಡ್ಡ ಬೆಟ್ಟ ಎಂಬುದು ಎಲ್ಲಿದೆ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ನೀವು ಸಮಾಧಾನ ಇಲ್ಲಲ್ಲ ಏನು ಮಾಡಿದ್ರು. ನಾ ಇಂಪ್ರೂವ್ಮೆಂಟ್ ಆಗೋದು ನಿಮಗೆ ಸಮಾಧಾನ ಇಲ್ಲ ಒಳಗೆ. ಪ್ರಪಂಚದ ಹಳೆಯದಾದ ಮಡಿಕೆ ಪರ್ವತಗಳು ಯಾವುವು? ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಇಡೀ ಜಗತ್ತಿನಲ್ಲಿ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಅರಾವಳಿ ಬೆಟ್ಟಗಳು ನೋಡಿ. ಅರಾವಳಿ ಬೆಟ್ಟಗಳು. ಈಗ ಆಗ್ಲೇ ಸೌಂಡ್ ಏನು ಇದು ಮೈಕ್ ಇಲ್ಲಾರದ್ದು ಸೌಂಡಿಗೆ ಈ ಸೌಂಡಿಗೆ ವ್ಯತ್ಯಾಸ ಆದಲ್ಲ. ಇಲ್ಲ ಸುಮ್ಮನೆ ಇದನ್ನ ಹಾಕೊಳ್ಳಂಗಿಲ್ಲ ನಾನು. ಸೇಮ್ ಇದೆಯಾ? ಏನು ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳು ಕಬ್ಬು, ಹತ್ತಿ ಮತ್ತು ಗೋಧಿ, ಭತ್ತ, ಕಾಫಿ, ಟೀ, ಹೂಗಳು, ಹಣ್ಣುಗಳು ಮತ್ತು ತರಕಾರಿಗಳು, ತರಕಾರಿ, ಆಹಾರ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು. ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳು. ಮುಖ್ಯವಾಗಿ ಬೆಳೆಯುವಂತ ಬೆಳೆಗಳು ಯಾವುವು? ಮುಖ್ಯವಾಗಿ ಬೆಳೆಯುವ ಬೆಳೆಗಳು ಸರಿಯಾದಂತ ಉತ್ತರ ಕಾಫಿ, ಭತ್ತ, ಟೀ. ರೈಟ್ ಆನ್ಸರ್ ನೋಡಿ. ಭತ್ತ, ಕಾಫಿ, ಟೀ ಇದೆಯಲ್ಲ ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ವಿನಿಮಯ ಗಳಿಸುವುದಕ್ಕಾಗಿ ಬೆಳೆಯುವಂತ ಪ್ರಧಾನವಾದ ಬೆಳೆಗಳು ಅಂತೇಳಿ ಗುರುತಿಸ್ತೀವಿ. ಕಬ್ಬು ಬೆಳೆಯಲು ಅನುಕೂಲವಿರುವ ಭೌಗೋಳಿಕ ಉಷ್ಣಾಂಶ ಎಷ್ಟು ಉಷ್ಣಾಂಶ ಇರಬೇಕು? 24ರಿಂದ 54 ಡಿಗ್ರಿ ಸೆಲ್ಸಿಯಸ್, 20ರಿಂದ 28 ಡಿಗ್ರಿ ಸೆಲ್ಸಿಯಸ್, 24ರಿಂದ 42 ಡಿಗ್ರಿ ಸೆಲ್ಸಿಯಸ್, 25ರಿಂದ 35 ಡಿಗ್ರಿ ಸೆಲ್ಸಿಯಸ್. ರಿಂದ 28 ಡಿಗ್ರಿ ಸೆಲ್ಸಿಯಸ್ ರೈಟ್ ಆನ್ಸರ್ ನೋಡಿ. 20ರಿಂದ 28 ಡಿಗ್ರಿ ಸೆಲ್ಸಿಯಸ್ ಸರಿಯಾಗಿರುವಂತ ಉತ್ತರ. ಕಬ್ಬು ಬೆಳೆಯಲು ಅನುಕೂಲ ಇರುವ ಭೌಗೋಳಿಕ ಡಿಗ್ರಿ ಸೆಲ್ಸಿಯಸ್. ಭಾರತದ ಭೂಭಾಗದಲ್ಲಿ ಈ ಕೆಳಗಿನ ಯಾವ ನದಿ ಹುಟ್ಟುವುದಿಲ್ಲ? ಮಹಾನದಿ, ರಾವಿ ನದಿ, ಬ್ರಹ್ಮಪುತ್ರ ನದಿ, ಚೀನಾಬ್ ನದಿ. ಭಾರತದ ಭೂಭಾಗದಲ್ಲಿ ಈ ಕೆಳಗಿನ ಯಾವ ನದಿ ಜನ್ಮ ತಾಳುವುದಿಲ್ಲ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂತ ಉತ್ತರ ಬ್ರಹ್ಮಪುತ್ರ ನದಿ ನೋಡಿ. ಬ್ರಹ್ಮಪುತ್ರ ಮಹಾ ಹಿಮಾಲಯದಲ್ಲಿ ಜನ್ಮ ತಾಳುತ್ತದೆ. ಹಿಮಾಲಯದಲ್ಲಿ ಜನ್ಮ ತಾಳಿ ಟಿಬೆಟ್ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಟ್ಟುವ ಇದು. ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಟ್ಟುವ ನದಿ ಯಾವುದಂದ್ರ ಬ್ರಹ್ಮಪುತ್ರ ನದಿ. ಭಾರತ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ.
ಭಾರತ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟನ್ನ ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಮಹಾನದಿಗೆ ಅಡ್ಡಲಾಗಿ ಹಿರಾಕುಡ್ ಅನ್ನುವಂತ ಒಂದು ಪ್ರಸಿದ್ಧವಾದ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಗಬ್ರಾ ನೃತ್ಯ ರೂಪಕವು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? ಪಂಜಾಬ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್. ಯಾವ ರಾಜ್ಯದಲ್ಲಿ? ಇದೊಂದು ಪ್ರಸಿದ್ಧವಾಗಿರುವಂತ ನೃತ್ಯ. ಶಬಾಷ್, ಗುಜರಾತ್ ರಾಜ್ಯ ರೈಟ್ ಆನ್ಸರ್ ನೋಡಿ. ಯಾವ ರಾಜ್ಯ ಅಂದ್ರ ಗುಜರಾತ್ ರಾಜ್ಯ ಸರಿಯಾಗಿರುವಂತ ಉತ್ತರ. ತಮಾಷಾ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾದಂತ ಜನಪದ ನೃತ್ಯವಾಗಿದೆ? ತಮಾಷಾ ಮಹಾರಾಷ್ಟ್ರ ರೈಟ್ ಆನ್ಸರ್ ನೋಡಿ. ತಮಾಷೆ ಎಂಬುದು ಯಾವ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಶಿವ ಅವರು, ಸಿದ್ದು ಪೂಜಾರಿ ಅವರು, ಸೈಕಲ್ ಮಹೇಶ್ ಅವರು ಸರಿಯಾದಂತ ಉತ್ತರ. ಈ ತಮಾಷೆ ಅನ್ನುವಂತ ಪ್ರಸಿದ್ಧವಾದಂತ ಜನಪದ ನೃತ್ಯ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಗುಜರಾತ್ ರೈಟ್ ಆನ್ಸರ್ ನೋಡಿ. ಭಾರತದ ಮೊದಲ ಜೈವಿಕ ತಾಣವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಯಾ ಗೊಂಬೆ ಚಿತ್ರದ ಅಸಹ್ಯ ಮಾಡ್ಕೊತ. ಭಾರತದ ಮೊದಲ ಜೈವಿಕ ತಾಣವನ್ನ ಎಲ್ಲಿ ಘೋಷಣೆ ಮಾಡಲಾಗಿದೆ? ಇಲ್ಲಪ್ಪ, ಭಾರತದ ಮೊದಲ ಜೈವಿಕ ನೀಲಗಿರಿಯಲ್ಲಿ ಘೋಷಣೆ ಮಾಡಲಾಗಿದೆ. ಯಾವ ವರ್ಷ ಅಂದ್ರೆ 1986 ನೋಡಿ. 1986 1986ರಲ್ಲಿ ಘೋಷಣೆ ಮಾಡಲಾಗಿದೆ. ಇದೇ 2000ದಲ್ಲಿ ವಿಶ್ವ ಗುಂಪಿಗೆ ಸೇರಿರ್ತಕ್ಕಂಥ MAB ಅಂತ ಕರಿತೀವಿ. ಆ ಗುಂಪಿಗೆ ಯಾವ ಸೇರ್ಪಡೆಗೆ? ನೀಲಗಿರಿ. ಟೋಟಲ್ ಎಷ್ಟು ಸೇರ್ಪಡೆಗಾವ ಅಂತಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ 12 ಸೇರ್ಪಡೆಗಾವ ನೋಡಿ. 12. ಉತ್ತರಾಖಂಡದ ಪ್ರಸಿದ್ಧವಾದ ಜೈವಿಕ ಸಂರಕ್ಷಣಾ ತಾಣ ಯಾವುದು? ಸರಿಯಾದಂತ ಉತ್ತರ ನಂದಾದೇವಿ ರೈಟ್ ಆನ್ಸರ್ ನೋಡಿ. ನಂದಾದೇವಿ ಸರಿಯಾಗಿರುವಂತ ಉತ್ತರ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ಪಟ್ಟಿಗಳ ಕೆಳಗೆ ನೀಡಿರುವ ಸಂಕೇತಗಳನ್ನು ಆರಿಸಿ ಬರೆಯಿರಿ. ಸಿಮೆಂಟ, ಕಾಗದ, ರಸಗೊಬ್ಬರ, ಫೋಟೋ ಫಿಲ್ಮ್. ಸಿಮೆಂಟ್, ಸಿಂದ್ರಿ, ಇದು ಹೊಂದಿಸಿ ಬರೆಯೋದಂದ್ರೆ ನಾನು ವಜ್ಜ ಹೋಗ್ತದೆ. %44 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್, ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎ ರೈಟ್ ಆನ್ಸರ್ ನೋಡಿ. ಯಾಕೆ? ಕಾಗದ ನೇಪಾ ನಗರ ಫೇಮಸ್ ಇದೆ. ನೇಪಾ ಅಂದ್ರೆ ಕಾಗದಕ್ಕೆ ಫೇಮಸ್ ಆಗಿದೆ. ರಾಸಾಯನಿಕ ರಸಗೊಬ್ಬರ ಅಂದ್ರೆ ಸಿಂದ್ರಿ. ಯಾಕಂದ್ರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬೃಹತ್ ಈ ಒಂದು ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಆರಂಭಗೊಂಡಿದ್ದು ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಅಂತ ಕರಿತೀವಿ. ಯಾವ ರಾಜ್ಯ ಅಂದ್ರೆ ಜಾರ್ಖಂಡ್. ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ಕೊಡುಗೆ ಅದು? ಎಕ್ಸಲೆಂಟ್. ಮೊದಲ ಪಂಚವಾರ್ಷಿಕ ಯೋಜನೆಯ ಕೊಡುಗೆ ನೋಡಿ. ಫಸ್ಟ್ 5th ಇಯರ್ ಪ್ಲಾನ್ ಅಂತ ಕರಿತೀವಿ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಆರಂಭ ಮಾಡಲಾಯಿತು. ಹಾಗಾದ್ರೆ ಸಿಮೆಂಟ ಕಟ್ನಿ, ಫೋಟೋ ಫಿಲ್ಮ್ ಊಟಿ. ಊಟಿ ಅಥವಾ ಉದಕ ಮಂಡಲ ಅಂತ ಕರೀತಾರೆ.
ಊಟಿ ಅಥವಾ ಉದಕ ಮಂಡಲವನ್ನ ಭಾರತ ದೇಶದ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಓಕೆನಾ? ಕೈಗಾರೀಕರಣವೇ ಇಲ್ಲವೇ ವಿನಾಶ ಎಂದು ಕರೆ ನೀಡಿದವರು ಯಾರು? ಈ ಮಾತನ್ನು ಹೇಳಿದವರು ಯಾರು? ಎಂ.ಕೆ. ಗಾಂಧಿ ಅವರು, ದಾದಾಬಾಯಿ ನವರೋಜಿ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಎಂ.ಜಿ. ರಾನಡೆ ಅವರು. ಕೈಗಾರೀಕರಣವೇ ಇಲ್ಲವೇ ವಿನಾಶ ಎಂದು ಕರೆ ನೀಡಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರು 1934ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಅವರು ಬರೆದ ಗ್ರಂಥ ಯಾವುದಂದ್ರ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಒಂದು ಗ್ರಂಥವನ್ನು ಬರೀತಾರೆ. ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಅವ್ರು ಏನ್ ಹೇಳಿದಾರೆ ಅಂದ್ರ ಕೈಗಾರೀಕರಣವೇ ಇಲ್ಲವೇ ವಿನಾಶ ಅಂತ ಹೇಳಿ ಕರೆ ಕೊಟ್ರು. ಯಾರನ್ನು ಭಾರತ ದೇಶದ ವೃದ್ಧ ಪಿತಾಮ ಅಂತ ಕರೀತಾರೆ? ಭಾರತ ದೇಶದ ವೃದ್ಧ ಪಿತಾಮ, ಭಾರತದ ವೃದ್ಧ ಪಿತಾಮ ಯಾರಂದ್ರೆ ದಾದಾಬಾಯಿ ನವರೋಜಿ. ನೋಡಿ, ದಾದಾಬಾಯಿ ನವರೋಜಿ ಅವರನ್ನ ಭಾರತ ದೇಶದ ವೃದ್ಧ ಪಿತಾಮ ಎಂದು ಕರೆಯುತ್ತಾರೆ. ಭಾರತ ದೇಶದ ವೃದ್ಧ ಪಿತಾಮ ಎಂದು ಯಾರನ್ನ ಕರೀತಾರಂದ್ರ ದಾದಾಬಾಯಿ ನವರೋಜಿ ಅವರನ್ನ ಭಾರತ ದೇಶದ ವೃದ್ಧ ಪಿತಾಮ ಅಂತ ಹೇಳಿ ಕರೀತಾರೆ. ಈ ಕೆಳಗಿನ ಯಾವ ರಾಷ್ಟ್ರವು ಸಾರ್ಕ್ ಸಮೂಹದ ಸದಸ್ಯವಾಗಿರುವುದಿಲ್ಲ? ನೇಪಾಳ ದೇಶ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಮಲೇಷಿಯಾ. ಮಲೇಷಿಯಾ ಅಲ್ಲ ನೋಡಿ, ನಮ್ ಸುತ್ತಮುತ್ತ ಎಲ್ಲಾ ಕಂಟ್ರಿಗಳದಾವೆ. ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ, ಮಯನ್ಮಾರ್ ಇಲ್ಲ, ಬಾಂಗ್ಲಾದೇಶ ಇದೆ, ಶ್ರೀಲಂಕಾ ಇದೆ. 1 2 3 4 5 6 7 ಇನ್ನ ಮಾಲ್ಡೀವ್ಸ್ ಇದೆ. ಹೌದಲ್ಲ? ಎಲ್ಲಾ ಕಂಟ್ರಿಗಳು ನಾವು ಸಾರ್ಕ್ನಾಗ ನೋಡ್ತೀವಿ. MBBS ಪೇನ್, MBBS ಪೇನ್, ಮಲೇಷಿಯಾ, ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಭೂತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ನೇಪಾಳ. ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ. ಕಬ್ಬಿಣ ಉಕ್ಕು ಕೈಗಾರಿಕೆಗಳು ಮತ್ತು ರಾಜ್ಯಗಳು. ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ, ದುರ್ಗಾಪುರ ಉಕ್ಕು ಕಬ್ಬಿಣ ಕಾರ್ಖಾನೆ, ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ, ಸೇಲಂ ಉಕ್ಕು ಕಬ್ಬಿಣ ಕಾರ್ಖಾನೆ. ಓ, ಸಿಂಪಲ್ ಇದೆ. ಎಲ್ಲರೂ ಆನ್ಸರ್ ಮಾಡ್ತಾರೆ ನನ್ನ ಪ್ರಕಾರ ಇದನ್ನ. ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ 89, 87, 83% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ವೇದಾ, ಮಂಜು, ಗೌಡ ಎಂ, ಶ್ರೇಜಯ್ಯ, ಬೀರ್ಲಿಂಗ್, ರಾಹುಲ್, ಬೀರಪ್ಪ, ಸಂಜು, ನವಿ, ಮಲ್ಲಪ್ಪ ಅವರು ಸರಿಯಾದಂತ ಉತ್ತರ ಎ ರೈಟ್ ಆನ್ಸರ್. ನೋಡಿ, ಯಾಕೆ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಇರುವುದು ಕರ್ನಾಟಕ ರಾಜ್ಯದಲ್ಲಿ, ದುರ್ಗಾಪುರ ಇರೋದು ಪಶ್ಚಿಮ ಬಂಗಾಳದಲ್ಲಿ, ರೂರ್ಕೆಲಾ ಇರೋದು ಒಡಿಶಾ ರಾಜ್ಯದಲ್ಲಿ, ಸೇಲಂ ಇರೋದು ತಮಿಳುನಾಡಲ್ಲಿ. ಯಾವ ಉಕ್ಕು ಕಬ್ಬಿಣ ಕಾರ್ಖಾನೆ ಉಕ್ಕು ಮತ್ತು ಕಬ್ಬಿಣವನ್ನು ಹಡಗು ನಿರ್ಮಾಣ ಮಾಡಲು ಬಳಸುತ್ತಾರೆ? ಶಬಾಷ್, ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ. ನೋಡಿ,
ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಉಕ್ಕು ಮತ್ತು ಕಬ್ಬಿಣವನ್ನ ಹಡಗು ನಿರ್ಮಾಣ ಮಾಡಲು ಬಳಸುತ್ತಾರೆ. ಯಾವ ಉಕ್ಕು ಕಬ್ಬಿಣ ಕಾರ್ಖಾನೆ ಜರ್ಮನಿ ದೇಶದ ಸಹಯೋಗದೊಂದಿಗೆ ಆರಂಭವಾಯಿತು? ಜರ್ಮನಿ ದೇಶದ ಸಹಯೋಗದೊಂದಿಗೆ ಆರಂಭಗೊಂಡಿದ್ದ ಯಾವ್ದಂದ್ರ ಅದೇ ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ. ರೈಟ್ ಆನ್ಸರ್ ನೋಡಿ. ಈ ಕೆಳಗೆ ಸೂಚಿಸಿದ ನಕ್ಷತ್ರಗಳು ಭೂಮಿಯಿಂದ ಇರುವ ದೂರಗಳ ಕ್ರಮಾನುಗತಗಳಲ್ಲಿ ಕೆಳಗೆ ತೋರಿಸುವ ಸಂಕೇತಗಳನ್ನು ಆಧರಿಸಿ ಬರೆಯಿರಿ. ಸೂರ್ಯ, ಅಲ್ಫಾ ಸೆಂಚುರಿ, ಇದು ಸೀರಿಯಸ್, ಪ್ರಾಕ್ಸಿಮಾ ಸೆಂಚುರಿ. ಆನ್ಸರ್ ಮಾಡ್ತೀರಿ? ಮೇಡಮ್ ಆನ್ಸರ್ ಮಾಡಿ, ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ತಪ್ಪ ಹಾಕ್ಬೇಡ್ರಿ, ಕರೆಕ್ಟ್ ಆನ್ಸರ್ ಮಾಡಿ. ಇನ್ನೊಂದ್ಸರಿ ವಿಚಾರ ಮಾಡಿ. %37 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ಸರಿಯಾದಂತ ಉತ್ತರ ಸಿ. ರೈಟ್ ಆನ್ಸರ್ ನೋಡಿ. ಸಿ ಇದೆಯಲ್ಲ ಸರಿಯಾದಂತ ಉತ್ತರ. ಸಿ ಸರಿಯಾದಂತ ಉತ್ತರ. ಸಮೀಪವಾದ ನಕ್ಷತ್ರ ಸೂರ್ಯ. ಸೂರ್ಯ ನಂತರ ಪ್ರಾಕ್ಸಿಮಾ, ಪ್ರಾಕ್ಸಿಮಾ ನಂತರ ಅಲ್ಫಾ, ಅಲ್ಫಾ ನಂತರ ಬರ್ನೇಡ್ ಸ್ಟಾರ್, ಬರ್ನೇ ಸ್ಟಾರ್ ನಂತರ ಸೀರಿಯಸ್. ಇವುಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಇಡೀ ಸೌರಮಂಡಲದಲ್ಲಿ, ಸೋಲಾರ್ ಸಿಸ್ಟಮ್ ದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರೆ ಸೀರಿಯಸ್. ನಮಗೆ ಸಮೀಪವಾದ ನಕ್ಷತ್ರ ಯಾವುದು? ಯಾರವ ನೀವೇನವ? ನಮಗೆ ಸಮೀಪವಾದ ನಕ್ಷತ್ರ ಯಾವುದು? ಸೂರ್ಯ ನೋಡಿ. ನಮಗೆ ಸಮೀಪವಾದ ನಕ್ಷತ್ರ ಯಾವ್ದಂದ್ರ ಸೂರ್ಯ. ನಮ್ಮ ಗ್ರಹ ಯಾವುದು ಅಂತಂದ್ರ ಭೂಮಿ. ನಮ್ಮ ಗೇಲಾಕ್ಷಿ ಯಾವ್ದಂದ್ರ ಹಾಲು ಹಾದಿ ಗೇಲಾಕ್ಷಿ. ಹಾಲು ಹಾದಿ ಗೇಲಾಕ್ಷಿ. ಹಾಲು ಹಾದಿ ಗೇಲಾಕ್ಷಿ ಅಂದ್ರು ಒಂದೇ, ಮಿಲ್ಕಿ ವೇ ಅಂದ್ರು ಒಂದೇ. ನಾ ಯಾಕಾಗಲ್ಲ ನಕ್ಕೆ ಅಂದ್ರ ಇವು ತಂದಿನಿ, ಇವೆಲ್ಲ 40-50 ರೂಪಾಯಿ ಖರ್ಚು ಮಾಡಿ ಇವೆಲ್ಲ ತಂದು ಇವೆಲ್ಲ ಮೈಕಿ ಕಾಯ್ಕೊಂಡು ಕ್ಲಾಸ್ ಹೇಳಾಗತ್ತೀನಿ. ಮೊದಲಿಕ್ಕಿಂತ ಚಲೋ ಇದೆ, ಇದಕ್ಕೆ ಸಂಬಂಧ ಇಲ್ಲ ಸೂತ್ರ. ಸುಮ್ಮನೆ ನಾನು ಸಮಾಧಾನಕರ ಇಲ್ಲ ಸರ ಸ್ವಲ್ಪ ಸೌಂಡ್ ಹೆಚ್ಚು ಕಡಿಮೆ ಆಗ್ತು ಅಂದ್ರೆ ನನ್ಗೆ ಎಷ್ಟೋ ಖುಷಿ ಆಗ್ತದೆ. ಏನ್ ಸಂಬಂಧ ಇಲ್ಲ, ಎಲ್ಲ ಸೇಮ್ ಆದ ಹೊಡಿರಿ ಅಂದ್ರ ಎಷ್ಟು ನಾನು ಮಾನಸಿಕ ಕಾಲಕ್ಕೆಲ್ಲ ವಿಚಾರ ಮಾಡಿ ನಮ್ ಬಳಗಕ್ಕ ಯಾವ ನಡೆಯಂಗಿಲ್ಲ. ಸುಮ್ಮ ಇವೆಲ್ಲ ಎದಕ್ ಬೇಕಪ್ಪ ಅಂತ ಅನ್ಸು. ನಾಗ್ಪುರ್ ಯೋಜನೆ ಎದಕ್ ಸಂಬಂಧಪಟ್ಟಿದೆ? ಬಂದರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ, ವಿಮಾನಗಳ ನಿಲ್ದಾಣ ಅಭಿವೃದ್ಧಿ ಯೋಜನೆ, ರೈಲು ಸಾರಿಗೆ ಅಭಿವೃದ್ಧಿ ಯೋಜನೆ, ರಸ್ತೆ ಅಭಿವೃದ್ಧಿ ಯೋಜನೆ. ಸರಿಯಾದಂತ ಉತ್ತರ ರಸ್ತೆ ಅಭಿವೃದ್ಧಿ ಯೋಜನೆ. ರೈಟ್ ಆನ್ಸರ್ ನೋಡಿ. ನಾಗ್ಪುರ್ ಯೋಜನೆ ಪ್ರಕಾರ ರಸ್ತೆಗಳನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅಂತಂದ್ರ, ನಾಗ್ಪುರ್ ಯೋಜನೆಯ ಪ್ರಕಾರ ರಸ್ತೆಗಳನ್ನ ಎಕ್ಸಲೆಂಟ್ 4 ಪ್ರಕಾರದಲ್ಲಿ ವಿಂಗಡಿಸಲಾಗಿದೆ. 4 ಪ್ರಕಾರದಲ್ಲಿ. ಒಂದು ನ್ಯಾಷನಲ್ ಹೈವೇ ಅಂತೇಳಿ, 2 ಸ್ಟೇಟ್ ಹೈವೇ ಅಂತೇಳಿ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಅಂತೇಳಿ, ಇನ್ನೊಂದು ವಿಲೇಜ್ ರೋಡ್ ಅಂತೇಳಿ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು. 1943ರಲ್ಲಿ ನಾಗ್ಪುರ ಯೋಜನೆ ಜಾರಿಗೆ ಬಂದಿದ್ದು. ಇದನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಇದನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಯಾವ ಯೋಜನೆ ಅಂದ್ರೆ ಅದು ನಾಗಪುರ ಯೋಜನೆ.
ನಾಗ್ಪುರ ಯೋಜನೆ ಪ್ರಕಾರ ರಸ್ತೆಗಳನ್ನು ಎಷ್ಟು ಪ್ರಕಾರಗಳಾಗಿ ಅಂದ್ರ 4 ಪ್ರಕಾರಗಳಾಗಿ: ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಭಾರತ್ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತ್ ಮಾಲಾ ಯೋಜನೆ 2015 ಜುಲೈ ತಿಂಗಳಲ್ಲಿ ಜಾರಿಗೆ ತಂದ ನರೇಂದ್ರ ಮೋದಿ ಅವರು ಜಾರಿಗೆ ತಂದಂತ ಭಾರತ್ ಮಾಲಾ ಯೋಜನೆ. ಭಾರತ್ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯೋಜನೆ ನೋಡಿ, ಭಾರತ್ ಮಾಲಾ ಯೋಜನೆ. ಸಾಗರ ಮಾಲಾ ಯೋಜನೆ ಅತಿ ವೇಗದಲ್ಲಿ ಸೈಕಲ್ ಮಹೇಶ್ ಅವರು ಆನ್ಸರ್ ಮಾಡಿದ್ದೀರಿ. ಬಂದರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ನೋಡಿ, ಬಂದರಗಳ ಅಭಿವೃದ್ಧಿಗೆ, ಬಂದರಗಳ ಅಭಿವೃದ್ಧಿಗೆ ಸಾಗರಮಾಲಾ ಯೋಜನೆ. ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಉಡಾನ್ ಯೋಜನೆ ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ವಿಮಾನಗಳ ನಿಲ್ದಾಣ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ವಿಮಾನಗಳ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಂತ ಯೋಜನೆ ಅಂತ ಕರಿತೀವಿ. ಮೂಲ ವಸ್ತುಗಳು ಮತ್ತು ಖನಿಜಗಳನ್ನು ಹೊಂದಿಸಿ ಬರೆಯಿರಿ. ಕಬ್ಬಿಣ, ಕ್ಯೂಪರೇಟ್, ಕ್ಯಾಲ್ಸಿಯಂ, ಸುಣ್ಣದ ಕಲ್ಲು, ತಾಮ್ರ, ಹೆಮಟೈಟ್, ಸೀಸ್, ಗೆಲಿನಾ. ಆನ್ಸರ್ ಮಾಡ್ತೀರಿ ಕರೆಕ್ಟ್? ಸರಿಯಾದ ಜೋಡಿಯನ್ನು ಬರೆಯಿರಿ ಅಂತಿದೆ. ಸೆವೆಂಟಿ 73% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಆರ್ಕೇಶಿ ಅವರು, ರಾಘವೇಂದ್ರ ಅವರು, ಹನುಮಂತ ಅವರು, ಮಾರಿ ಅವರು, ಆಕಾಶ್ ಹೋಗಾರ್ ಅವರು, ಮಂಜುನಾಥ್ ಅವರು, ಸಿದ್ದು ಅವರು, ಉದಯ್ ಅವರು, ಅರ್ಜುನ್ ಅವರು, ಸಿದ್ದು ಅವರು, ಬೀರಪ್ಪ ಅವರು, ಭರತ್ ಟಿ ಅವರು, ಪೂರ್ವಿ ಅವರು, ಕುಶಾಲ್ ಅವರು, ಉಮರ್ ಅವರು, ಭಗತ್ ಸಿಂಗ್ ಅವರು, ಸದ್ದಾಮ್ ಅವರು, ಸಂತು ಅವರು, NM ಮುಲ್ಲಾ ಅವರು, ಪ್ರಶಾಂತ್ ಅವರು. 2 ಮತ್ತು 4 ರೈಟ್ ಆನ್ಸರ್ ನೋಡಿ. ಕ್ಯಾಲ್ಸಿಯಂ ಸುಣ್ಣದ ಕಲ್ಲಾದ್ರೆ ಸೀಸ ಅನ್ನೋದು ಗೆಲಿನಾ ಸೀಸ. ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಅನ್ನು ಒಳಗೊಂಡ್ರೆ ಗೆಲಿನಾ ಸೀಸನ್ ಒಳಗೊಂಡಿರ್ತದ. ಗಂಗಾ ನದಿಯ ಪಶ್ಚಿಮ ಹಿಮಾಲಯದಿಂದ ಬಂಗಾಳ ಕೊಲ್ಲಿಗೆ ಹರಿಯುವಾಗ ಈ ಕೆಳಗಿನ ಯಾವ ಸ್ಥಳಗಳನ್ನ ಹಾದು ಹೋಗುತ್ತದೆ? ಸೂಪರ್ ಕ್ವಶನ್ ಇದು. ಹರಿದ್ವಾರ, ವಾರಣಾಸಿ, ಅಲಹಾಬಾದ, ಬಹರಂಪುರ. ಹರಿದ್ವಾರ, ಬಹರಂಪುರ, ವಾರಣಾಸಿ, ಅಲಹಾಬಾದ. ಹರಿದ್ವಾರ, ಅಲಹಾಬಾದ, ವಾರಣಾಸಿ, ಬಹರಂಪುರ. ಹರಿದ್ವಾರ, ಅಲಹಾಬಾದ, ಬಹರಂಪುರ, ವಾರಣಾಸಿ ಅನುಕ್ರಮವಾಗಿ ಯಾವ್ಯಾವ ನಗರಗಳ ಮೂಲಕ ಹಾದು ಹೋಗುತ್ತದೆ? ಕರೆಕ್ಟ್ ಆನ್ಸರ್ ಮಾಡಿ. %37 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಹರಿದ್ವಾರ ಫಸ್ಟ್, ಅಲಹಾಬಾದ, ವಾರಣಾಸಿ, ಬಹರಂಪುರ ರೈಟ್ ಆನ್ಸರ್ ನೋಡಿ. ಫಸ್ಟ್ ಹರಿದ್ವಾರ, ಅಲಹಾಬಾದ, ವಾರಣಾಸಿ, ಬಹರಂಪುರ ಅನುಕ್ರಮವಾಗಿ ಹಾದು ಹೋಗುವ ನಗರಗಳನ್ನು ತೆಗೆದುಕೊಂಡಾಗ ಸಿ ರೈಟ್ ಆನ್ಸರ್ ನೋಡಿ. ತಪ್ಪು ಜೋಡಿಯನ್ನ ಕಂಡುಹಿಡಿಯಿರಿ. ಮಣಿಪುರ, ಮಹಾರಾಷ್ಟ್ರ, ಗುಜರಾತ, ರಶಿಲ್ಲಾ, ಉತ್ತರ ಪ್ರದೇಶ, ಕಜರಿ, ತ್ರಿಪಾನಿ, ಮಹಾರಾಷ್ಟ್ರ ತ್ರಿಪಾನಿ. ಯಾವುದು ರಾಂಗ್ ಇದೆ? ಬಿ ಇದೆ ನೋಡಿ, ಬಿ ರಾಂಗ್ ಇದೆ. ರಸಿಲ್ಲಾ ಯಾವ ರಾಜ್ಯದ್ದು? ಫೇಮಸ್ ಅದು ಡ್ರಾಮಾ, ಜನಪದ ನೃತ್ಯ. ಎಕ್ಸಲೆಂಟ್. ಉತ್ತರ ಪ್ರದೇಶ ನೋಡಿ. ರಸಿಲ್ಲಾ ಅಂದ್ರೂ ಒಂದೇ, ಅದನ್ನ ರಾಸಲೀಲಾ ಅಂತ ಕರೀತಾರೆ. ರಸಿಲ್ಲಾ ಅನ್ನೋದು ಯಾವ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಉತ್ತರ ಪ್ರದೇಶ ಜನಪದ ನೃತ್ಯ ಅಥವಾ ಡ್ರಾಮಾ ಅಂತ ಕರೀತಾರೆ. ರಸಿಲ್ಲಾ ಯಾವ ರಾಜ್ಯ ಅಂದ್ರ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ.
ಹುಲಿಗಳು ಕೆಳಗಿನ ಯಾವ ಜೀವಗೋಳದಲ್ಲಿ ಕಂಡು ಬರುತ್ತವೆ? ತಾರ ಮರುಭೂಮಿಯ ಜೀವಗೋಳ, ನೀಲಗಿರಿ ಜೀವಗೋಳ, ನಮದಪ್ ಜೀವಗೋಳ, ಸುಂದರ್ಬನ್ ಜೀವಗೋಳ. ಹುಲಿಗಳು ಹೈಯೆಸ್ಟ್ ಯಾವ ಜೀವಗೋಳದಲ್ಲಿ ಕಂಡು ಬರುತ್ತವೆ? ತಾರ ಮರುಭೂಮಿಯ ಜೀವಗೋಳ, ನೀಲಗಿರಿ ಜೀವಗೋಳ, ನಮದಪ್ ಜೀವಗೋಳ, ಸುಂದರ್ಬನ್. ಸುಂದರ್ಬನ್ ರೈಟ್ ಆನ್ಸರ್ ನೋಡಿ. ಸುಂದರ್ಬನ್ ಇದೆಯಲ್ಲ, ಈ ಜೀವಗೋಳದಲ್ಲಿ ಹೈಯೆಸ್ಟ್ ಕಂಡು ಬರ್ತದೆ. ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಪ್ರಸಿದ್ಧಿಯಾದ ಜೀವಗೋಳ ಯಾವುದು? ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಪ್ರಸಿದ್ಧವಾದ ಜೀವಗೋಳ ಯಾವುದಂದ್ರ ಸುಂದರ್ಬನ್ ಅನ್ನುವಂತ ಜೀವಗೋಳ ಇದೆಯಲ್ಲ, ಇದು ಮ್ಯಾಂಗ್ರೋವ್ಸ್ ಅರಣ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಮ್ಯಾಂಗ್ರೋವ್ಸ್ ಫಾರೆಸ್ಟ್. 3 ತರದ ಹವಾಮಾನಕ್ಕೆ ಪ್ರಸಿದ್ಧವಾದ ಜೀವಗೋಳ. 3 ತರದ ಹವಾಮಾನಕ್ಕೆ ಪ್ರಸಿದ್ಧವಾದ ಜೀವಗೋಳ ಯಾವುದು? ನಮದಪ್ ಜೀವಗೋಳ ನೋಡಿ. ಇದು 3 ತರದ ಹವಾಮಾನಕ್ಕೆ ಫೇಮಸ್ ಆಗಿದೆ. 3 ತರದ ಹವಾಮಾನಕ್ಕೆ ಫೇಮಸ್ ಆಗಿರುವಂತ ಜೀವಗೋಳ ಯಾವುದು? ನಮದಪ್. ಚಿಪ್ಕೋ ಚಳವಳಿಯ ಗುರಿ ಏನು? ಮಾನವ ಹಕ್ಕುಗಳ ರಕ್ಷಣೆ, ಅರಣ್ಯ ಸಂರಕ್ಷಣೆ, ಕೃಷಿ ಕ್ಷೇತ್ರದ ವಿಸ್ತರಣೆ, ರಾಜಕೀಯ ಹಕ್ಕುಗಳು. ಅರಣ್ಯ ಸಂರಕ್ಷಣೆ ರೈಟ್ ಆನ್ಸರ್ ನೋಡಿ. ಚಿಪ್ಕೋ ಚಳವಳಿ, ಇದನ್ನ ದೇಶದಲ್ಲಿ ಚಿಪ್ಕೋ ಚಳವಳಿ ಅಂತ ಕರೆದ್ರೆ ರಾಜ್ಯದಲ್ಲಿ ಅಪ್ಪಿಕೋ ಚಳವಳಿ ಅಂತ ಕರೀತಾವೆ. 1983ರಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಅನ್ನೋ ನಾಯಕತ್ವದಲ್ಲಿ ನಡೆದಂತ ಹೋರಾಟವನ್ನೇ ಚಿಪ್ಕೋ ಚಳವಳಿ. 1983ರಲ್ಲಿ ಅಪ್ಪಿಕೋ ಚಳವಳಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮತ್ತು ಸಿರ್ಸಿ. ಭಾರತದ ಯಾವ ರಾಜ್ಯ ಪಾಕಿಸ್ತಾನ ಜೊತೆ ಗಡಿ ಭಾಗವನ್ನು ಹಂಚಿಕೊಂಡಿಲ್ಲ? ಹಿಮಾಚಲ ಪ್ರದೇಶ ಹಂಚಿಕೊಂಡಿಲ್ಲ ನೋಡಿ. ಪಂಜಾಬ್ ಹಂಚಿಕೊಂಡಿದೆ, ಗುಜರಾತ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಂಚಿಕೊಂಡ ನೋಡಿ. ಜಮ್ಮು ಕಾಶ್ಮೀರ್, ಲಡಾಖ್, ಪಂಜಾಬ್, ಗುಜರಾತ್, ರಾಜಸ್ಥಾನ್ ಇವು ಹಂಚಿಕೊಂಡ. ಯಾವ್ದು ಹಂಚಿಕೊಂಡಿಲ್ಲ ಅಂದ್ರ ಹಿಮಾಚಲ ಪ್ರದೇಶ ಹಂಚಿಕೊಂಡಿಲ್ಲ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ? ಯಾವ ರಾಜ್ಯದ ಕಣಿವೆ ಮಾರ್ಗದ ಮೂಲಕ ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶ ಮಾಡ್ತಂದ್ರ ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತ ನದಿ ಯಾವ್ದಂದ್ರ ಸಟ್ಲೇಜ್ ನದಿ. ವಿಶ್ವ ಓಜೋನ್ ಪದರ ದಿನಾಚರಣೆ ದಿನ ಜೂನ್ 5, ಸೆಪ್ಟೆಂಬರ್ 16, ಮಾರ್ಚ್ 22, ಏಪ್ರಿಲ್ 22. ಸೆಪ್ಟೆಂಬರ್ 16 ರೈಟ್ ಆನ್ಸರ್ ನೋಡಿ. ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವ ಭೂ ದಿನ ಯಾವುದು? ವಿಶ್ವ ಭೂ ದಿನ ಏಪ್ರಿಲ್ 22 ನೋಡಿ. ಏಪ್ರಿಲ್ 22 ವಿಶ್ವ ಭೂ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ವಿಶ್ವ ಪರಿಸರ ದಿನ ಯಾವುದು? ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನವೀಕರಿಸುವ ಶಕ್ತಿ ಮೂಲಗಳು ಸೌರಶಕ್ತಿ ಮತ್ತು ಪವನಶಕ್ತಿ, ಪವನಶಕ್ತಿ ಮತ್ತು ಸಮುದ್ರದ ಅಲೆಗಳ ಶಕ್ತಿ, ಸೌರಶಕ್ತಿ ಮತ್ತು ಸಮುದ್ರದ ಅಲೆಗಳ ಶಕ್ತಿ, ಮೇಲಿನ ಎಲ್ಲವೂ ಸರಿ.
ಸರಿಯಾದ ಉತ್ತರ ಯಾವುದಿದು? ನವೀಕರಿಸುವ ಶಕ್ತಿಯ ಮೂಲಗಳು ಸೌರಶಕ್ತಿ ಮತ್ತು ಪವನ ಶಕ್ತಿ. ಪವನ ಶಕ್ತಿ ಮತ್ತು ಸಮುದ್ರದ ಅಲೆಗಳ ಶಕ್ತಿ. ಸರಿಯಾದಂತ ಉತ್ತರ ಮೇಲಿನ ಎಲ್ಲ. ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿ ನೋಡಿ. ಶಕ್ತಿ ಸಂಪನ್ಮೂಲಗಳಲ್ಲಿ ಎರಡು ಪ್ರಕಾರ, ಒಂದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಇನ್ನೊಂದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ನವೀಕರಿಸಬಲ್ಲ ಶಕ್ತಿ ಸಂಪನ್ಮೂಲಗಳನ್ನ ಅಸಾಂಪ್ರದಾಯಿಕ, ನವೀಕರಿಸಕ್ ಸಾಧ್ಯ ಇಲ್ಲ ಅಂತಂದ್ರೆ ಅವುಗಳನ್ನ ಸಾಂಪ್ರದಾಯಿಕ ಅಂತ ಕರೀತಾರೆ. ಮೀನ್ಸ್ ಒಂದ್ ಸಾರಿ ಉಪಯೋಗ ಮಾಡಿದ ಮೇಲೆ ಮತ್ತೊಮ್ಮೆ ಉಪಯೋಗ ಮಾಡಕ್ ಸಾಧ್ಯ ಇಲ್ಲ, ಅವುಗಳನ್ನ ಸಾಂಪ್ರದಾಯಿಕ ಶಕ್ತಿ. ಮುಗಿದು ಹೋಗ್ತವೆ, ಬರಿದಾಗ್ತವೆ. ಬರಿದಾಗುವ ಶಕ್ತಿ ಸಂಪನ್ಮೂಲ, ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲ, ನಶಿಸಿ ಹೋಗುವ ಶಕ್ತಿ ಸಂಪನ್ಮೂಲ ಅಂದ್ರ ಸಾಂಪ್ರದಾಯಿಕ. ಯಾವ್ದು ನಶಿಸಿ ಹೋಗಂಗಿಲ್ಲೋ, ಯಾವ್ದು ಮುಗಿದು ಹೋಗಂಗಿಲ್ಲೋ ಅದನ್ನ ಅಸಾಂಪ್ರದಾಯಿಕ ಅಂತೇಳಿ ಕರಿತೀವಿ. ರಣತಂಬೋರ ರಾಷ್ಟ್ರೀಯ ಉದ್ಯಾನವನ, ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಜಿಮ್ ಕಾರ್ಬೆಟ್ ಉತ್ತರಾಖಂಡ, ಕನ್ನಾ ಮಧ್ಯಪ್ರದೇಶ್, ರಣತಂಬೋರ ಕರ್ನಾಟಕ. 2 ಮತ್ತು 3 ಸರಿ ನೋಡಿ. ಒಂದು ಯಾಕಂದ್ರ ರಣತಂಬೋರ ರಾಷ್ಟ್ರೀಯ ಉದ್ಯಾನವನ ಇರುದಲ್ಲಿ, ರಣತಂಬೋರ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿ ಇದೆ? ವೆರಿ ಗುಡ್, ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಅದಕ್ಕ ಆ ರಣತಂಬೋರ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಇಲ್ಲ, ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ, ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರಂಗಿಲ್ಲ. ಆ ಉದ್ದೇಶಕ್ಕಾಗಿ 2 ಮತ್ತು 3 ರೈಟ್ ಆನ್ಸರ್. ಯಾರೋ ಇದು ಒಂದೇ ಗೊತ್ತಿತ್ತನವ.